ಈ ಎಲಿವೇಶನ್ ನೀವು ನೋಡ್ತಿರ್ಬೋದು, ನಾವು ಫುಲ್ ಸಿವಿಲ್ ವರ್ಕ್ ಅಲ್ಲೇ ಕಂಪ್ಲೀಟ್ ಮಾಡಿರೋದು. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಮತ್ತೆ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಫುಲ್ ಹೈಟ್ ತನಕ ನಾವು ವಾಲ್ ಕ್ಲಾಡಿಂಗ್ ಟೈಲ್ಸ್ ಅನ್ನ ಹಾಕಿದೀವಿ. ಇದು 1 BHK ಗ್ರೌಂಡ್ ಫ್ಲೋರ್ ಅಲ್ಲಿ. ಫ್ಲೋರಿಂಗ್ ನೀವು ನೋಡ್ತಿರ್ಬೋದು, ಇಂಡಿಯನ್ ಮಾರ್ಬಲ್ ಸರ್. ಇದು ಓಪನ್ ಕಿಚನ್ ಸರ್, ಗ್ರಾನೈಟ್ ಸಿಂಕ್ ಜೊತೆ. ಸೊ ನೀವು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಾವು ದೇವ್ರ ಮನೆ ಹಾಕಿದ್ವಿ. ಇದನ್ನು ಟೀಕ್ ವಾಸ್ಕಲ್ ಮತ್ತೆ ಟೀಕ್ ಫ್ರೇಮ್, ಒಂದು ಬೆಡ್ರೂಮ್ ಸರ್, ಹಾಗೆ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್. 8 ಅಡಿ ಹೈಟ್ ಇದೆ. ಸ್ಪೇಷಿಯಸ್ ಒಂದು ಹಾಲ್, ಒಂದು ಟಿವಿ ಯೂನಿಟ್ ಸರ್, ಒಂದು 2 ವಿಂಡೋಸ್ ಸರ್ ವೆಂಟಿಲೇಷನ್ಗೆ. ಅಕ್ಕಪಕ್ಕ 2 ವಿಂಡೋಸ್. 11 ಅಡಿ ಹೈಟ್ ಅಲ್ಲಿ ಇರ್ತಕ್ಕಂಥ ಸ್ಲ್ಯಾಬ್ ಇದೆ. ಟೆರೆಸ್ ಅಲ್ಲಿ ಸರ್ ನಾವು ಬಟ್ಟೆ ಒಣಸಕ್ಕೆ 2 ಸ್ಟ್ಯಾಂಡ್ ಹಾಕಿದೀವಿ. ಒಂದು ಹೆವಿ ಗೇಜ್ ಅಲ್ಲಿ ಮತ್ತೆ ಹೆವಿ ಡಿಸೈನ್ ಅಲ್ಲಿ ನಾವು ಇದಕ್ಕೆ ಲ್ಯಾಡರ್. ಇದು ಒಂದು ರೂಮ್, ಒಂದು ವಾಶ್ರೂಮ್ ಅಟ್ಯಾಚ್ಡ್. ರೂಮ್, ವಾಶ್ರೂಮ್, ಬಾಲ್ಕನಿ ಸರ್. ಬಾಲ್ಕನಿ ನಿಂತ್ಕೊಂಡು ಬಟ್ಟೆ ತೊಳೆಯೋದಕ್ಕೆ ಸರ್ ಲೇಡೀಸ್ ಈ ತರ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಮನೆಗೂ ಸಪರೇಟ್ ಪೈಪಿಂಗ್ ಆಗಿದೆ ಸರ್ ಆಶೀರ್ವಾದದಲ್ಲಿ, ಹಾಗೂ ಸೋಲಾರ್ ಕನೆಕ್ಷನ್ ಹೋಗಿದೆ ಸರ್ ಮನೆಗೆ. ಆಕ್ವಾಗಾರ್ಡ್ದು ಸಾಫ್ಟ್ವೇರ್ ಪ್ರೊವೈಡ್ ಮಾಡಿದೆ ಸರ್. ಸೊ ಯಾರಾದರೂ ಇದೇ ತರ ಮನೆ ಕಟ್ಟಬೇಕು ಅಥವಾ ಈ ಬಡ್ಜೆಟ್ ಅಲ್ಲಿ ಕಟ್ಟಬೇಕು 45 ಲಕ್ಷದಲ್ಲಿ ಅಂದ್ರೆ, ಸೊ ಈ ಮನೆನೂ ಕೂಡ ನೀವು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಓನರ್ನ ರಿವ್ಯೂ ಆಗಿತ್ತು. ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರು ಇವರು ಕಟ್ಟಿಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಸೊ ಬನ್ನಿ. ಸೊ ಈ ಬಿಲ್ಡಿಂಗಲ್ಲಿ ಪಾರ್ಕಿಂಗು ವಿತ್ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ಹೌಸು. ಸೊ ಥರ್ಡ್ ಫ್ಲೋರಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ವಿತ್ ಬಾಲ್ಕನಿ ಇರ್ತಕ್ಕಂಥದ್ದನ್ನ ಕಟ್ಟಿದ್ದಾರೆ. ಸೊ ಪ್ರತಿಯೊಂದು ತಿಳ್ಕೊತಾ ಹೋಗೋಣ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇರ್ಬೋದು. ಸೊ ಗ್ರಿಲ್ ಮುಖಾಂತರ ಕಟ್ಟಿದ್ದಾರೆ. ಸೊ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ, ಫುಲ್ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, 30-42 ಡೈಮೆನ್ಷನಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಸೊ ನಮ್ಮ ಜೊತೆ ರೋಷನ್ ಅವರು ಇದ್ದಾರೆ. ಸರ್ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಈ ಎಲಿವೇಶನ್ ನೀವು ನೋಡ್ತಿರ್ಬೋದು, ನಾವು ಫುಲ್ ಸಿವಿಲ್ ವರ್ಕ್ ಅಲ್ಲೇ ಕಂಪ್ಲೀಟ್ ಮಾಡಿರೋದು. ಎಲ್ಲ ಗ್ರೂವ್ ಡಿಸೈನ್ಸ್ ಅಲ್ಲಿ ಆರ್ಚ್ ವಿಂಡೋ ಕೊಟ್ಬಿಟ್ಟು 3 ಆರ್ಚ್ ವಿಂಡೋ ಕೊಟ್ಟಿದ್ದೀವಿ. ಹಾಗೂ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಅದಕ್ಕೆ ಸೀಲಿಂಗ್ ಅಲ್ಲಿ ಲೈಟಿಂಗ್ ಹಾಕ್ಬಿಟ್ಟು ಪ್ರೊವೈಡ್ ಮಾಡಿದ್ದೀವಿ. ಗೇಟ್ ನೋಡ್ತಿರ್ಬೋದು, MS ಗೇಟ್ ಸರ್. ಇದು MS ಗೇಟ್ ನಾವು ಫುಲ್ ಹೈಟಿಗೆ 9 ಫೀಟ್ ಹೈಟಿಗೆ ಗೇಟ್ ಕೊಟ್ಟಿದ್ದೀವಿ. ಹಾಗೂ ರ್ಯಾಂಪ್ ನಾವು ಫುಲ್ ಓಪನಿಂಗ್ಸ್ ವಿತ್ ಸ್ಟೆಪ್ಸ್ ರ್ಯಾಂಪ್ ಹಾಕಿದ್ದೀವಿ ಸರ್. ನೀವು ಈ ಮನೆ ನೋಡ್ತಿರ್ಬೋದು, ಈ ಮನೆಗೆ ಆಲ್ ರೌಂಡ್ CCTV ಪ್ರೊವಿಷನ್ ಮತ್ತೆ ಸೇಫ್ಟಿ ಗ್ರಿಲ್ಸ್ ಅನ್ನ ಹಾಕ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಸೊ ಮತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಮತ್ತೆ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿದೆ? ಸೊ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಿರ್ಬೋದು ಸರ್, ಫುಲ್ ಹೈಟ್ ತನಕ ನಾವು ವಾಲ್ ಕ್ಲಾಡಿಂಗ್ ಟೈಲ್ಸ್ ಅನ್ನ ಹಾಕಿದ್ದೀವಿ. ಹಾಗೂ ನೀವು ಈ ಡೋರ್ ನೋಡ್ತಿರ್ಬೋದು, ಈ ಫುಲ್ ಟೀಕ್ ಡೋರ್ ಸರ್, ಮತ್ತೆ PU ಪಾಲಿಶ್ ಸರ್. ಇದು ಮತ್ತೆ ಎಲ್ಲಾ ಫಿಟ್ಟಿಂಗ್ಸ್ ಆಂಟಿಕ್ ಫಿನಿಶ್, ಮತ್ತೆ ಎಲ್ಲ ಗ್ರಾನೈಟ್ ಕ್ಲಾಡಿಂಗ್. 1 BHK ಹೌಸ್ ಇದು 1 BHK ಹೌಸ್ ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಈಗ ಒಳಗಡೆ ಹೋಗೋಣ. ಪ್ಯೂರ್ ಟೀಕ್ ವುಡ್ ಇಂದ ಮಾಡಿರ್ತಕ್ಕಂಥ ಡೋರ್ ಇದು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ರೂಮ್ ಅಂದ್ರೆ 1 BHK ಹೌಸ್ ಇದು. ತಂದೆ ತಾಯಿಯವರಿಗೆ ಇರಕ್ಕೆ 1 BHK ರೂಮ್ ಸರ್. ಇದು ಫ್ಲೋರಿಂಗ್ ನೀವು ನೋಡ್ತಿರ್ಬೋದು, ಇಂಡಿಯನ್ ಮಾರ್ಬಲ್ ಸರ್. ಇದು ಇಂಡಿಯನ್ ಮಾರ್ಬಲ್. ಓಪನ್ ಕಿಚನ್ ಅಲ್ಲಿ ಓಪನ್ ಕಿಚನ್ ಸರ್, ಗ್ರಾನೈಟ್ ಸಿಂಕ್ ಜೊತೆ ಅದರಲ್ಲೇ ಫಿನಿಶ್ ಮಾಡಿಬಿಟ್ಟು ಒಂದು ಫ್ರಿಡ್ಜ್ ಪಾಯಿಂಟ್, ಚಿಮ್ನಿ ಪಾಯಿಂಟ್, ಅದಕ್ಕೂ ಇಂಟೀರಿಯರ್ಸ್, ಲಾಫ್ಟ್ ಎಲ್ಲ ಸಾಫ್ಟ್ ಕ್ಲೋಸರ್ ಅಲ್ಲಿ ಫಿನಿಶ್ ಮಾಡಿದ್ವಿ ಸರ್. ಹಾಲ್ ನೋಡ್ತಾ ಇರ್ಬೋದು, ಯಾವ ತರ ಹಾಲ್ ನೋಡ್ತಿರ್ಬೋದು ಸರ್. ಅವ್ರ ಜೊತೆಗೆ ಒಂದು TV ಯೂನಿಟ್ ಕೂಡ ಇದೆ. TV ಯೂನಿಟ್ ಇದೆ. ಸೊ ನೀವು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಾವು ದೇವ್ರ ಮನೆ ಹಾಕಿದ್ವಿ. ಇದನ್ನು ಟೀಕ್ ವಾಸ್ಕಲ್ ಮತ್ತೆ ಟೀಕ್ ಫ್ರೇಮ್ ವಿತ್ ಗ್ಲಾಸ್ ಫಿಟ್ಟಿಂಗ್ ಸರ್. ಹಾಗೂ ಫುಲ್ ಹೈಟ್ ತನಕ ವಾಲ್ ಟೈಲ್ಸ್ ಹಾಕ್ಬಿಟ್ಟು ನಾವು ಒಂದು ದೇವ್ರ ಸ್ಟ್ಯಾಂಡು ಮಾರ್ಬಲ್ ಅಲ್ಲೇ ಫಿನಿಶ್ ಮಾಡಿದ್ದೀವಿ ಸರ್. ಸೂಪರ್. ಎಲ್ಲ ಸಿವಿಲ್ ವರ್ಕ್ ಮಾಡಿದ್ದೀರಾ? ಎಲ್ಲೂ ಯಾವುದೋ ಫಾಲ್ ಸೀಲಿಂಗ್ ಯೂಸ್ ಮಾಡಿಲ್ಲ ಸರ್. ಎಲ್ಲ ರೂಫ್ ಕಾಂಕ್ರೀಟ್ ಅಲ್ಲೇ ನಾವು ಸ್ಪಾಟ್ ಲೈಟ್ ಬಾಕ್ಸ್ ಹಾಕ್ಬಿಟ್ಟು ಲೈಟಿಂಗ್ ಬಡ್ಜೆಟ್ ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕ್ವಾಲಿಟಿ ಹೌಸ್ ಇದು. ಈ ಮನೆಯಲ್ಲಿ ಎಲ್ಲೂ ಫಾಲ್ ಸೀಲಿಂಗ್ ಯೂಸ್ ಮಾಡಿಲ್ಲ. ಇಲ್ಲಿ ಒಂದು ಬೆಡ್ರೂಮ್ ಸರ್, ಹಾಗೆ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅನ್ನು ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ ಸರ್. ಸುಷ್ಟ ಆಯ್ತು. ವಿಂಡೋ ಕೂಡ ಇದೆ, ಗಾಳಿ ಬೆಳಕು ಬರೋದು. ಈ ಮನೆಯಲ್ಲಿ ಎಲ್ಲ ಸ್ಪೇಷಿಯಸ್ ಆಗಿರೋದ್ರಿಂದ ಎಲ್ಲ ಕಡೆ ನಾವು 2 ಸ್ಪೇಷಿಯಸ್ ವಿಂಡೋಸ್ ಕೊಟ್ಟಿದ್ದೀವಿ. ಹಾಗೂ ಒಂದು ವಾಶ್ರೂಮ್, ಇಲ್ಲಿ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಮಿಷನ್ ಇಲ್ಲಿ ಇಟ್ಕೊಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ಸಿಂಪಲ್ ಆಗಿ ಒಂದು ಬಡ್ಜೆಟ್ ಅಲ್ಲಿ ಕಟ್ಟಿರ್ತಕ್ಕಂಥ ಹೌಸು. ಈಗ ಗ್ರೌಂಡ್ ಫ್ಲೋರ್ ನೋಡಿದ್ರಿ. ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಯಾವ ತರ ಇದೆ? 2 BHK ಹೌಸ್. ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದ ಹಾಗೇನೆ ಸೊ ಇಲ್ಲಿ ವಾಲ್ ಟೈಲ್ಸ್ ನೋಡ್ತಾ ಇರ್ಬೋದು, ಯಾವ ತರ ಡಿಸೈನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಪ್ಯಾಸೇಜ್ ಅಂತೂ ತುಂಬಾ ವಿಶಾಲವಾಗಿ ಮಾಡಿದ್ದಾರೆ. ಇಲ್ಲಿ ಪ್ಯಾಸೇಜ್ ಅಲ್ಲೂ ನಾವು ರೇಲಿಂಗ್ಸ್ ವಿತ್ ಗ್ಲಾಸ್ ಸರ್. ಹಾಗೂ ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೇಫ್ಟಿಗೂ ಏನು ತೊಂದರೆ ಇಲ್ಲ. MS ಅಲ್ಲಿ ಸ್ಟೇರ್ಕೇಸ್ ಅಲ್ಲೂ ನಾವು ಫುಲ್ ಲೆಪೋತ್ರಾದಲ್ಲೇ ಫಿನಿಶ್ ಮಾಡಿಬಿಟ್ಟು SS ರೇಲಿಂಗ್ ಸರ್ ಫುಲ್ ಲೈಟಿಗೆ. ಮೇಲ್ಗಡೆ ಒಂದು ಸ್ಕೈ ಲೈಟು ಹಾಕಿದ್ದೀವಿ. ಸೊ ಈಗ ಫಸ್ಟ್ ಫ್ಲೋರ್ ಬಂದಿದ್ದೀವಿ. ನೋಡೋಣ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸರ್. ಫಸ್ಟ್ ಫ್ಲೋರ್ ಅಲ್ಲಿ ಮೇನ್ ಡೋರ್ ಬಂದ್ಬಿಟ್ಟು ಸರ್, ನಾವು 3.5 ಫೀಟ್ ವಿಡ್ತಿಗೆ 8 ಫೀಟ್ ಹೈಟ್ ಸರ್. 8 ಅಡಿ ಹೈಟ್ ಇದೆ. 8 ಅಡಿ ಹೈಟ್ ಇದೆ ಸರ್. ಅದು ಸೂಪರ್. ಆಂಟಿಕ್ ಫಿನಿಶ್ ಅಲ್ಲಿ ಎಲ್ಲ ಆಂಟಿಕ್ ಫಿಟ್ಟಿಂಗ್ಸ್ ಅಲ್ಲೇ ನಾವು ಎಲ್ಲ ಬ್ರಾಸ್ ಫಿಟ್ಟಿಂಗ್ಸ್, ಆಂಟಿಕ್ ಫಿನಿಶ್ ಅಲ್ಲಿ ಫಿಟ್ಟಿಂಗ್ಸ್ ಹಾಕ್ಬಿಟ್ಟು ಮಾಡಿ. ಅದಕ್ಕೂ ಒಂದು ಅಟ್ಯಾಚ್ಡ್ ವಿಂಡೋ ಸರ್. ಇದಕ್ಕೂ ನಾವು ಸೇಫ್ಟಿ ಗ್ರಿಲ್, ಯಾವುದು ಕೈ ಹೋಗದೆ ಏನೂ ಆಗದೆ
ನಾವು ಸೇಫ್ಟಿ ಗ್ರಿಲ್ಸನ್ನು ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಮಾಡಿದ್ದೀವಿ. ನೋಡಿ ಹೊಸ್ಲಂಗಿದೆ ಹೈಟ್ ವಿಡ್ತು ಎಲ್ಲ. ಇದು ಫುಲ್ PU ಪಾಲಿಶ್ ಸರ್. ಇದು ಅಲ್ವಾ ಟೀ ಕುಡ್ಡಿಗೆ PU ಪಾಲಿಶ್ ಮಾಡಿದ್ದೀವಿ, ಸ್ಪೆಷಲ್ ಪಾಲಿಶ್. ಅಲ್ಟಿಮೇಟ್ ಆಗಿದೆ. ಡೋರ್ ಮಾತ್ರ 8 ಅಡಿ ಸೇಮ್ ಒಂದು ತೇರ್ನ ಇಡ್ತಾರಲ್ಲ ಆ ಡೋರ್ಗಳು ಇರುತ್ತಲ್ಲ ಆ ರೇಂಜಿಗಿದೆ ಇದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸರ್ 11 ಫೀಟ್ ಹೈಟ್ ಇಂದು ರೂಫ್ ಸರ್ ಇದು. ಸೊ 11 ಫೀಟ್ ಸ್ಲ್ಯಾಬ್ ಎಲ್ಲ. ಸ್ಪೇಷಿಯಸ್ ಒಂದು ಹಾಲ್ ಸರ್. ಸ್ಪೇಷಿಯಸ್ ಒಂದು ಹಾಲ್, ಒಂದು TV ಯೂನಿಟ್ ಸರ್, ಒಂದು 2 ವಿಂಡೋ ಸರ್ ವೆಂಟಿಲೇಷನ್ಗೆ. ಅಕ್ಕಪಕ್ಕ 2 ವಿಂಡೋಸ್. ಈ ಮನೆಗೂ ಒಂದು ದೇವ್ರ ಮನೆ. ಸೊ ನೋಡಿ ಎಂಟ್ರಿ ಆಗ್ತಿದ್ದಾಗೇ ಸ್ಪೇಷಿಯಸ್ ಆಗಿರ್ತಕ್ಕಂಥ ಹಾಲು, ಒಂದು TV ಯೂನಿಟ್ ನೋಡ್ಬೋದು, ಮತ್ತು ಇಲ್ಲಿ ದೇವ್ರ ಮನೆ ನೋಡ್ತಾ ಇರ್ಬೋದು. ಸೊ ಪೂಜಾ ರೂಮು. ಸೊ ಇದನ್ನೇ ಹೆಚ್ಚು ಕಮ್ಮಿ ಒಂದು ಅರ್ಧ ಬೆಡ್ರೂಮ್ ಇರೋ ರೇಂಜಿಗಿದೆ ಸೈಜು. ಹೈಟ್ ಎಲ್ಲ 11 ಅಡಿ ಹೈಟಲ್ಲಿ ಇರ್ತಕ್ಕಂಥ ಸ್ಲ್ಯಾಬ್ ಇದು. ಸೂಪರ್. ಈ ಹಾಲ್ ಎಲ್ಲ ಫುಲ್ ಮಾರ್ಬಲ್ ಫಿನಿಶ್ ಅಲ್ಲಿ. ಸೊ ನೋಡಿ ಈಗ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸರ್. ಇದು ಕಾಮನ್ ವಾಶ್ರೂಮ್, ಹಾಲ್ ಇಂದ ಎಕ್ಸೆಸ್ ಮಾಡೋಕ್ಕೆ ಕಾಮನ್ ವಾಶ್ರೂಮ್. ಮತ್ತು ಇಲ್ಲೊಂದು ಬೆಡ್ರೂಮ್ ಸರ್, ಅಟ್ಯಾಚ್ ಬಾಲ್ಕನಿ ಹಾಗೂ ಒಂದು ಬಾಲ್ಕನಿ ಇದೆಯಾ ಇಲ್ಲಿ? ಒಂದು ಬಾಲ್ಕನಿ. ಮಾಸ್ಟರ್ ಬೆಡ್ರೂಮ್ ಇದು, ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಇದಕ್ಕೂ ಎಲ್ಲ ವಾಲ್ ಮೌಂಟೆಡ್ ಕಮೋಡ್ ಹಾಕಿದೀವಿ. ಸೊ ವೆಟ್ ಡ್ರೈ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ ಆ ಕಡೆ ಬಾರ್ಡರ್ ಹಾಕ್ಬಿಟ್ಟು. ಸೊ ಫುಲ್ ಸ್ಲ್ಯಾಬ್ ವರ್ಗು ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಫಸ್ಟ್ ಫ್ಲೋರ್ ಆಯ್ತು. ಮತ್ತೆ ಮೇಲ್ಗಡೆ ಏನಿದೆ? ಮೇಲ್ಗಡೆ ಒಂದು ರೂಮ್, ಅಟ್ಯಾಚ್ ವಾಶ್ರೂಮ್, ಬಾಲ್ಕನಿ ಸರ್. ಗ್ರಾನೈಟ್ ನೋಡ್ತಿರ್ಬೋದು ಸರ್, ಫುಲ್ ಲೆಪೋತ್ರಾ ಗ್ರಾನೈಟ್ ಸರ್. SS 304 ಅಲ್ಲಿ SS ರೇಲಿಂಗ್ಸ್. ಇದು ಆರ್ಚ್ ವಿಂಡೋಗೂ ನಾವು ಆರ್ಚ್ ಶೇಪ್ ಅಲ್ಲೇ ಗ್ರಿಲ್ ಪ್ರೊವೈಡ್ ಮಾಡಿದ್ವಿ. ಹಾಗೂ ಮೇಲ್ಗಡೆ ನೋಡ್ತಾ ಇದ್ರೆ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಅದ್ರ ಬೆಳಕು ಮುಖಾಂತರನೇ ಇಲ್ಲೆಲ್ಲ ಬೆಳಕು ಬೀಳ್ತಾ ಇರೋದು. ಇದಕ್ಕೂ ರೂಫ್ ಅಲ್ಲಿ ನಾವು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ಸರ್. ಸೂಪರ್ ಸೂಪರ್. ಇಲ್ಲೊಂದು ಸೇಫ್ಟಿ ಗ್ರಿಲ್. ಇಲ್ಲಿ ಕೂಡ ಟೆರೆಸ್ ಅಲ್ಲಿ ಸರ್ ನಾವು ಬಟ್ಟೆ ಒಣಸಕ್ಕೆ 2 ಸ್ಟ್ಯಾಂಡ್ ಹಾಕಿದೀವಿ. ಒಂದು ಹೆವಿ ಗೇಜ್ ಅಲ್ಲಿ ಮತ್ತೆ ಹೆವಿ ಡಿಸೈನ್ ಅಲ್ಲಿ ನಾವು ಸ್ಟೇರ್ಕೇಸ್, ಇದಕ್ಕೆ ಲ್ಯಾಡರ್, ಟ್ಯಾಂಕ್ ರೂಮಿಗೆ ಆಕ್ಸೆಸ್ಗೆ, ಒಂದು ಕಿಚನ್ ರೂಮ್, ಒಂದು ವಾಶ್ರೂಮ್ ಅಟ್ಯಾಚ್ಡ್. ರೂಮ್, ವಾಶ್ರೂಮ್, ಬಾಲ್ಕನಿ ಸರ್. ಬಾಲ್ಕನಿ ವರ್ಕ್ ಸ್ಪೇಸ್ ಹಂಗೆ ಯೂಸ್ ಮಾಡ್ಬೋದು. ಸ್ಟೋರೇಜ್ ಸ್ಪೇಸ್ ಆಗೂ ಯೂಸ್ ಮಾಡೋದು. ಒಂದು ವಾಷಿಂಗ್ ಸ್ಟೋನ್ ಸರ್. ಸೊ ನಿಂತ್ಕೊಂಡು ಬಟ್ಟೆ ತೊಳೆಯೋದಕ್ಕೆ ಸೊ ಲೇಡೀಸ್ಗೆ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಮನೆಗೂ ಸಪ್ರೇಟ್ ಪೈಪಿಂಗ್ ಆಗಿದೆ ಸರ್ ಆಶೀರ್ವಾದಲ್ಲಿ. ಹಾಗೂ ಸೋಲಾರ್ ಕನೆಕ್ಷನ್ ಹೋಗಿದೆ ಸರ್ ಮನೆಗೆ. ಓಕೆ 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 ಸೂಪರ್. ನೀಟ್ ಪ್ಲಂಬಿಂಗ್ ಆಗಿ ಆಶೀರ್ವಾದ್ ಸುಪ್ರೀಮಲ್ಲೇ ನಾವು ಪ್ಲಂಬಿಂಗ್ ಫಿನಿಶ್ ಮಾಡಿರೋದು. ಓಕೆ. ಸೊ ಇಷ್ಟು ಈ ಫ್ಲೋರಲ್ಲೂ ಸರ್ ಎಲ್ಲ ಲ್ಯಾಮಿನೇಟೆಡ್ ಡೋರ್ ಸರ್. ಓಕೆ ಓಕೆ ಓಕೆ. ಈ ಫ್ಲೋರಲ್ಲಿ ನಾವು ಗ್ರಾನೈಟ್ ಹಾಕಿದ್ದೀವಿ ಸರ್. ಓಕೆ. ಬಾಲ್ಕನಿ ನೋಡ್ತಾ ಇರ್ಬೋದು. ಬಾಲ್ಕನಿ ಈ ಒಂದು ಇಂಡಿಪೆಂಡೆಂಟ್, ಈ ಫುಲ್ ಲೇಔಟಲ್ಲಿ ಒಂದು ಇಂಡಿಪೆಂಡೆಂಟ್ ಹೌಸ್ ಇರೋದ್ರಿಂದ ಆಲ್ ರೌಂಡ್ ನಮಗೆ ಕ್ಲಿಯರ್ ಆಗಿ ಏನೋ ಗಾಳಿ ಬೆಳಕಿಂದ ಏನೋ ತೊಂದರೆ ಇಲ್ಲ, ಏನಿಲ್ಲ ಸರ್. ಇಲ್ಲಿ ಇದನ್ನು ನಾವು 7 ಫೀಟ್ ಹೈಟ್ ತನಕ ಆಲ್ ಟೈಲ್ಸ್ ಹಾಗೂ ಸಿಂಗಲ್ ಪೀಸ್ ಕಮಾಡ್, ಅದಕ್ಕೆ ಅಟ್ಯಾಚ್ ಹ್ಯಾಂಡ್ ವಾಶ್ ಸರ್. ನಾವು ಸೆಕೆಂಡ್ ಫ್ಲೋರಲ್ಲಿ ನೋಡಬಹುದು. ಸೊ ಇದು ಬಿಟ್ಟು ಮೇಲ್ಗಡೆ ರೂಫ್ಗೆ ಹೋಗ್ತೀವಿ ಅಂದರೆ ಲ್ಯಾಡರ್ ನೋಡ್ತಾ ಇರ್ಬೋದು. ಸೊ ಯಾರೇ ವಯಸ್ಸಾಗಿರಲಿ ಯಾರೇ ಹತ್ರ ಕೂಡ ಕಂಫರ್ಟಾಗಿ ಹತ್ಬೋದು. ಇದೊಂದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಕೆಲವರು, ಯಾಕಂದರೆ ಚಿಕ್ಕದಾಗಿ ಇಟ್ಬಿಡ್ತಾರೆ. ಸೊ ಇದೊಂದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬಿಡಿ. ಲೈಕ್ ಎಂಥವ್ರು ಕೂಡ ಹತ್ಕೊಂಡು ಹೋಗೋ ಥರ ಇರಲಿ, ಸಿಂಟೆಕ್ಸ್ಗಾಗಲಿ ಮೇಲ್ಗಡೆ ರೂಫ್ಗಾಗಲಿ ಈ ಥರ ಮಾಡಿಸಿ ಮೆಟ್ಲುಗಳು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ನೋಡಿ ಇಲ್ಲಿದೆ ಸಿಂಟೆಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 2 ಸಿಂಟೆಕ್ಸ್ಗಳಿದ್ದಾವೆ. ಮತ್ತೆ ಸೋಲಾರ್ ಸಾಫ್ಟ್ನರು ಹಾಕಿದ್ದೀವಿ. ನೀರು ಹಾರ್ಡಿರೋ ಕಾರಣದಿಂದ ಆಕ್ವಾಗಾರ್ಡ್ದು ಸಾಫ್ಟ್ನರ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಬ್ಯಾಂಗ್ಳೂರು ಇವರು ಕಟ್ಟಿಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ಸೊ ಅಲ್ಲಿ ನೋಡ್ತಾ ಇರ್ಬೋದು ಸ್ಕೈಲೈಟ್ ಹೌಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಸ್ಕೈಲೈಟ್ ಹೌಸ್ ಆ ಗ್ಲಾಸ್ನ ಅಲ್ಲಿ ಹಾಕಿದರೆ ಅಲ್ಲಿ ಬೆಳಕು ಬೀಳ್ತಕ್ಕಂಥ ಸೂರ್ಯನ ಕಿರಣ ಸೀದಾ ಕೆಳಗಡೆ ಹೋಗಿ ಬೀಳುತ್ತೆ. ಸೊ ಇಷ್ಟು ಈ ಮನೆ ಆಯಿತು. ಸೊ ಯಾರಾದರೂ ಇದೇ ಥರ ಮನೆ ಕಟ್ಟಬೇಕು ಅಥವಾ ಈ ಬಡ್ಜೆಟಲ್ಲಿ ಕಟ್ಟಬೇಕು 45 ಲಕ್ಷದಲ್ಲಿ ಅಂದರೆ, ಸೊ ಈ ಮನೆಯೂ ಕೂಡ ನೀವು ಒಂದು ಎಕ್ಸಾಂಪಲಾಗಿ ತಗೋಬೋದು. ಸೊ ನೀವು ಕೂಡ ಇದಕ್ಕಿಂತ ಚೆನ್ನಾಗಿ ಕಟ್ಟಬೇಕಾದ್ರೆ ಅದನ್ನು ಕೂಡ ಕಟ್ಕೊಡ್ತಾರೆ. ಸೊ ಯಾವ ಥರ ಬೇಕೋ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಸ್ನೇಹಿತರೆ, ನೀವೇನು ಇಷ್ಟೊತ್ತು ಈ ಮನೆ ನೋಡ್ತಾ ಇದ್ದೀರೋ, ಸೊ ಈ ಮನೆಯ ಓನರ್ ಆಗಿರ್ತಕ್ಕಂಥ ವೆಂಕಟ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಒಂದು ಒಳ್ಳೆ ಮನೆ ಕಟ್ಸ್ಕೊಂಡಿದ್ದೀರಾ. ಸೊ ನಿಮಗೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು, ಯಾವ ಥರ ಸಿಕ್ಕರವರು, ಸೊ ಬಿಲ್ಡಿಂಗ್ ಬಗ್ಗೆ ಏನು ಒಪಿನಿಯನ್ ಇದೆ ಅವ್ರು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋದ್ರ ಬಗ್ಗೆ? ಇಲ್ಲ, ಎಲ್ಲ ಚೆನ್ನಾಗಿದೆ. ಯೂಟ್ಯೂಬ್ ಮೂಲಕ ನಮ್ಗೆ ಗೊತ್ತಾಗಿದ್ದು ನಾವು ಕಾಂಟ್ಯಾಕ್ಟ್ ಮಾಡಿ ಸೊ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಅದರಲ್ಲೇನು ತೊಂದರೆ ಇಲ್ಲ? ಇಲ್ಲಪ್ಪ. ಅಲ್ವಾ? ಸೊ ಎಲ್ಲ ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಆಗಿರ್ಬೋದು, ಮತ್ತು ಒಂದು ರೂಮ್ ಸ್ಪೇಷಿಯಸ್ ಜಾಗ ಆಗಿರ್ಬೋದು, ಮತ್ತು ಒಂದು ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲಿಯರಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಮಾಡಿಕೊಟ್ಟಿದ್ದಾರೆ. ಓಕೆ. ಓವರಾಲ್ ಔಟ್ ಆಫ್ 10 ಎಷ್ಟು ಕೊಡೋಕ್ಕೆ ಇಷ್ಟಪಡ್ತೀರಾ? 8. ಸೊ ಓವರಾಲ್ ಔಟ್ ಆಫ್ 10ಗೆ 8 ಕೊಡೋಕ್ಕೆ ಇಷ್ಟಪಡ್ತಾರೆ. ಸೊ ನೀವೇನಾದರೂ ಇದೇ ಥರ ಬಿಲ್ಡಿಂಗ್ನ ಕಟ್ಟಬೇಕಂತ ಇದ್ದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಓನರ್ನ ರಿವ್ಯೂ ಆಗಿತ್ತು. ಥ್ಯಾಂಕ್ ಯು ಸರ್.